ಕಂಪನಿ ಬಂದು ಪ್ರೋ ಅಗ್ರಿಬಯೋಟಿಕ್ ಎಲ್ಲರಿಗೂ ಗೊತ್ತಿರೋ ವಿಚಾರ. ಡೈರೆಕ್ಟ್ ನೀವು ಇನ್ಕಮ್ಗೆ ಬರ್ತೀನಿ. ಯಾವ ತರ ಇನ್ಕಮ್ ಅಮೌಂಟ್ ಹಾಕಿರ್ತಾರೆ ಆಲ್ರೆಡಿ ಹೇಳ್ಬಿಡಲ್ಲ. ಫ್ರೀ ರಿಜಿಸ್ಟ್ರೇಷನ್ ಯಾರಿಗೆ ಒಂದು ರೂಪಾಯಿ ಕೊಡಬೇಕಾದ್ರಿಂದ ಕೊಡಬೇಕು, ರೀಪರ್ಚೇಸ್ ಮಾಡಬೇಕು, ಮಾಡಲೇಬೇಕು. ಯಾವುದೇ ತರದ ಏನೂ ಕಂಡೀಷನ್ಸ್ ಇಲ್ಲ. ನಿಮಗೆ ನಾವು ಒಂದು ಕಲ್ಟಿವೇಟರ್ ನಂಬರ್ ಅಂತ ಕೊಡ್ತೀವಿ. ನಂಬರ್ ಹೆಂಗ್ ಕೊಡ್ತೀವಿ ಅಂತಂದ್ರೆ ಎಲ್ಲ ಫಾರ್ಮ್ ಎಕ್ಸಿಕ್ಯೂಟಿವ್ ನಮ್ಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವೇನ್ ಮಾಡ್ತೀವಿ ಅವ್ರ ಫೋನ್ ನಂಬರ್ನ ರಿಜಿಸ್ಟರ್ ಮಾಡಿ ಅವ್ರ ನಂಬರ್ ಕೊಡ್ತೀವಿ. ಆ ಫಾರ್ಮರ್ ಶಾಪಿಂಗ್ ಹೋದ್ಮೇಲೆ ಆ ಫೋನ್ ನಂಬರ್ ಕೊಟ್ಟಾದ್ರೆ ಆ ಫೋನ್ ನಂಬರ್ ಮೇಲೆ ಬಿಲ್ ಆಗ್ತದೆ. ಓಕೆ ಸರ್, ಪ್ರತಿಯೊಬ್ಬರಿಗೆ ಅವ್ರ ಫೋನ್ ನಂಬರ್ ನೆನಪಿದೆ ಇರ್ತವೆ. ಫ್ರೀ ರಿಜಿಸ್ಟ್ರೇಷನ್ ಆಗ್ತದೆ. ಕೋಡ್ ನಂಬರ್, ಫೋನ್ ನಂಬರ್ ಇರ್ತದೆ. ಶಾಪಿಂಗ್ ಹೋದ್ಮೇಲೆ ಅವ್ರ ಫೋನ್ ನಂಬರ್ ಕೊಟ್ಟು ಆ ಫೋನ್ ನಂಬರ್ ಮೇಲೆ ಬಿಲ್ ಆಗೈತಿ. ಬಿಲ್ ಆದ್ರೆ ಅವ್ರು ಕಂಟಿನ್ಯೂ ಲೈಫ್ ಸ್ಟಾರ್ಟ್ ಆಗೈತಿ. ಒಂದರ ಲೈಫ್ ಖರೀದಿ ಮಾಡಿದ ಅವ್ನಿಗೆ ರಿಸಲ್ಟ್ ಬಂತು. ನಮ್ ಕಡೆ ನಿಮ್ ಕಡೆ ಅವ್ರು ಬರ್ಲಕ್ ಸಾಧ್ಯ ಇಲ್ಲ. ಬಟ್ ಇದ್ರೆ ಶಾಪಿಂಗ್ ಹೋಗ್ತಾನ, ಖರೀದಿ ಮಾಡ್ತಾನ, ರೆಗ್ಯುಲರ್ ತಗೊಂಡು ಹೋಗ್ತಾ ಇರ್ತಾನ. ಇವಾಗ ನೋಡ್ರಿ, ಒಂದ್ಸಲ ನೀವು ಬಂದು ಈಗ ಎಕ್ಸಾಂಪಲ್ ನೀವು ಈಗ ನಿಮ್ಗೊಂದು 50 ಜನ ಒಳ್ಳೆ ಪರಿಚಯ ಬರಲ್ಲ. ನೀವೊಂದು ಎಕರೆ ತಗೊಂಡ್ರಿ, ರಿಸಲ್ಟ್ ಬಂತು. ನೀವು ಜನರಿಗೆ ಹೇಳೋದು ಬೇಡ. ನಾವು ಸತ್ಯವಾಗಿ ಹೇಳ್ಬೇಕಂದ್ರೆ ನೀವು ಪ್ರಾಡಕ್ಟ್ ಮಾಡೋದೇ ಬೇಡ. ನನ್ನ ಪ್ರಕಾರ ನೀವು ತಗೊಂಡು ನಿಮ್ ಹೊಲಕ್ಕೆ ಹಾಕೊಂಡ್ರಿ. ಮೊದಲಿಗೆ ರಿಸಲ್ಟ್ ಬಂದ್ರೆ 20 ಜನ 100 ಜನ ನಿಮ್ಗೆ ಕೇಳ್ತಾರೆ ಏನ್ ಹಾಕಿದ್ದೀವಿ ನಿಮ್ ಹೊಲಕ್ಕೆ ಅಂತ. ಅದು ಹಾಕಿದ್ದು ಈ ಕಂಪನಿದಲ್ಲಿ ನೀವು ಹೇಳಿದ್ರೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಇವಾಗ ಎಕ್ಸಾಂಪಲ್ 50 ಜನ ಕೇಳಿದ್ರು, ನಿಮ್ ಪ್ರಾಡಕ್ಟ್ ಹಾಕೊಂಡು ರಿಸಲ್ಟ್ 5 ಜನ ಕೇಳ್ಬೋದು, 20 ಜನ ಕೇಳಿದ್ರು, ಎಕ್ಸಾಂಪಲ್ 20 ಜನ ಕೇಳಿದ್ರು. ಹೇಗಿದ್ರೆ ಒಂದು ಸಿಸ್ಟಮ್ ಅಲ್ಲಿ ನಮ್ದು 4 ಇನ್ಕಮ್ ಕಂಪನಿಯಲ್ಲಿ. ಫಸ್ಟ್ ಒನ್ ಇನ್ಕಮ್ ರೆಫರಲ್ ಇನ್ಕಮ್ ಅಂತ ಐತಿ. ಸೆಕೆಂಡ್ ಒನ್ ಇನ್ಕಮ್ ಪುಸ್ತಕ ಇನ್ಕಮ್ ಅಂತ ಐತಿ. ಥರ್ಡ್ ಒನ್ ಇನ್ಕಮ್ ಮೆಂಟಲ್ ಇನ್ಕಮ್ ಅಂತ ಐತಿ. ಫೋರ್ತ್ ಒನ್ ಇನ್ಕಮ್ ರೀಪರ್ಚೇಸ್ ಇನ್ಕಮ್ ಅಂತ ಬರ್ತದೆ. 4 ಇನ್ಕಮ್ ಸಿಸ್ಟಮ್ ನಲ್ಲಿ ಫಸ್ಟ್ ಒನ್ ಇನ್ಕಮ್ ಈಗ ನಾನು ರೆಫರಲ್ ಇನ್ಕಮ್ ಅಂತ ಬರ್ಬೇಕು. ನಮ್ಮ ಕಂಪನಿ ಏನ್ ಮಾಡಿತ್ತು ಅಂತಂದ್ರೆ 16 ಇಯರ್ ಮಾರ್ಕೆಟ್ ಒಳಗೆ ಐತಿ. ಇಲ್ಲಿ ನಾವು 16 ಇಯರ್ ಏನ್ ಮಾಡಿಪ್ಪ ಅಂತಂದ್ರೆ ನಾವು 14 ಇಯರ್ ಕಂಪನಿ ಎಂಪ್ಲಾಯಿ ಡೀಲರ್ ಈ ಸಿಟಿನಲ್ಲಿ ನಾವು ಕೆಲಸ ಮಾಡ್ತಿದ್ವಿ 14 ವರ್ಷ. ಇವಾಗ ಏನ್ ಮಾಡಿದ್ರು 2.5 ವರ್ಷದಿಂದ 2.5 ಇಯರ್ದಿಂದ ಕಂಪನಿ ಎಂಪ್ಲಾಯ್ ನಂತರ ಇಲ್ಲ, ಡೀಲರ್ ಕೊಡ್ತೀವಿ. ಏನು ಸ್ಯಾಲರಿ ಕೊಡ್ತಿದ್ದೀವಲ್ಲ ಎಂಪ್ಲಾಯಿಗೆ, ಅದ ರೆಫರಲ್ ಇನ್ಕಮ್ ಅಂತ ಕೊಡ್ತಾ ಇದ್ದೀವಿ. ಸ್ಯಾಲರಿ ಇಸ್ ಲೈಕ್ ರೆಫರಲ್ ಇನ್ಕಮ್ ಅಂತ ಕೊಡ್ತಾ ಇದ್ವಿ. ಅದು ಸ್ಯಾಲರಿ ಆಗಿ ಕೊಡ್ತಿರ್ಬೋದು. ನಮಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಮಾರ್ಕೆಟ್ ಆಗಿ ಕೆಲಸ ಮಾಡ್ತಿದ್ರು, ಸೇಲ್ಸ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ರು. ಅವ್ರು ಎಂಪ್ಲಾಯಿ ಎಲ್ಲರಿಗೆ ಸೇರಿ ನಾವು ಏನ್ ಮಾಡ್ತಿದ್ವಿ 1 ಲಕ್ಷ ಲಕ್ಷ ಪೇಮೆಂಟ್ ನಾವು ಕೊಡ್ತಿದ್ದೀವಿ. ಈಗ ಹೋದ್ರೆ ಎಂಪ್ಲಾಯಿ ಇಲ್ಲ. ಆ ಎಂಪ್ಲಾಯಿ ಇಲ್ಲ ಅಂದ್ಮೇಲೆ ಈ ಅದೇ ಸಿಸ್ಟಮ್ ಆ ಇನ್ಕಮ್ ನಾವಿಗೆ ಯಾರು ಕೆಲಸ ಮಾಡೋದು ಅವ್ರು ಕೊಡ್ತಾ ಇದ್ದೀವಿ, ರೆಫರಲ್ ಇನ್ಕಮ್ ಕೊಡ್ತಾ ಇದ್ದೀವಿ. ಓಕೆ ಸರ್, ಈಗ ಆಪರೇಟ್ ನೀವು ಹೇಳ್ತೀವಿ ನಾವು ನಿಮ್ ಪ್ರಾಡಕ್ಟ್ ತಗೊಂಡು ಹೋದ್ರಿ, ನಿಮ್ ರಿಸಲ್ಟ್ ಬಂದ್ಮೇಲೆ 10% ನೀವು ಕೇಳಿದ್ರು ಸಿಸ್ಟಮ್ಗೆ ಬಂದಿರಿ ಆಪರೇಟ್ ಆಗ್ತದೆ. ಶುರುಗೆ ಸಿಸ್ಟಮ್ ಅಂದ್ರೆ A% ಒಬ್ರು ಕೇಳಿದ್ರೆ ನಿಮಗೆ B% ಕೇಳಿ, C% ಯಾರು ಕೇಳಿದ್ರು. ಓಕೆ, ಶುರುಗೆ ಇನ್ಕಮ್ ಬರ್ತದೆ ರೆಫರಲ್ ಇನ್ಕಮ್. ಈ ಫಸ್ಟ್ ನೀವು ಇನ್ಕಮ್ ಬರ್ತದೆ 500 rupees ಮಾತ್ರ ಬರ್ತದೆ. ಫಸ್ಟ್ ಬಂದಿದ್ದು 500 rupees ಬರ್ತದೆ. ಇವಾಗ ಏನಾಗುತ್ತೆ ಅಂದ್ರೆ A% ರಿಸಲ್ಟ್ ಬಂತು. A% ಮಾತ್ರ 10 ಜನ ಕೇಳಬಹುದು. ಓಕೆ, B% ಒಳ್ಳೆ ರಿಸಲ್ಟ್ ಬಂತು, 50 ಜನಕ್ಕೆ ನೀವು ಹೇಳ್ಬೋದು. ಈ 10 ಜನ ಈ 50 ಜನ ನಿಮಗೆ ಪರಿಚಯವಾಗಿಲ್ಲ, ನೀವು ಕೊಟ್ಟಿರ್ತಕ್ಕಂಥ ರೆಫರೆನ್ಸ್ ಇಂದ ಅವ್ರು ಬಂದಾರ. ಓಕೆ, ಅವ್ರ ರೆಫರೆನ್ಸ್ ಬಂದಾರ. ಇವಾಗ ಏನಾಗುತ್ತೆ ಸಿಸ್ಟಮ್ ಅಂದ್ರೆ ಇಲ್ಲಿ ಮ್ಯಾಚ್ ನಿಮ್ಗೆ ಸಿಗುತ್ತಲ್ಲ, ಇಲ್ಲಿ 10 ಜನ ಮತ್ತೆ ಮ್ಯಾಚ್ ಆಗುತ್ತೆ 40 ನೇಮ್ ಅಲ್ಲಿ ಮತ್ತೆ ಸೇಫ್ ಆಗಿ ಕ್ಯಾರೆಕ್ಟರ್ ಹೋಗ್ತಾರ. ಇಲ್ಲಿ ನಿಮ್ಗೆ ಮತ್ತೆ 10,000 rupees. ಈ ಇನ್ಕಮ್ ರೆಫರಲ್ ಇನ್ಕಮ್ ಪ್ರತಿದಿನ ನೀವು ಕ್ಯಾಪಿಂಗ್ ಇರ್ತದೆ. ಇಷ್ಟೇ ತಗೋಬೇಕಂತ ಒಂದು ರೂಲ್ ಐತೆ ಸಿಸ್ಟಮ್ ದಲ್ಲಿ. ಪ್ರತಿದಿನ ನಿಮಗೆ 15,000 rupees ಕ್ಯಾಪಿಂಗ್ ಇರ್ತದೆ ಫಾರ್ ಡೇ. ಪ್ರತಿದಿನ 15,000 ರೂಪಾಯಿ ಫಸ್ಟ್ ಇನ್ಕಮ್ ನೀವು ಅರ್ನ್ ಮಾಡಬಹುದು ಪ್ರತಿದಿನ. ಓಕೆ ಸರ್, ಪಾಯಿಂಟ್ ಕ್ಲಿಯರ್ ಆದ್ರೆ ಪ್ರತಿದಿನಕ್ಕೆ ರೆಫರಲ್ ಇನ್ಕಮ್ 15,000 ಕ್ಯಾಪಿಂಗ್ ಇರ್ತದೆ. ಸರ್, ಇವಾಗ ಯಾಕಂದ್ರೆ ನೋಡ್ರಿ ಸೆಕೆಂಡ್ ಇನ್ಕಮ್ ಇವಾಗ ಹೋಗೋದು. ಸೆಕೆಂಡ್ ಇನ್ಕಮ್ ನೋ ಟೈಮ್ ಲಿಮಿಟ್ ಅಲ್ಲಿ ನಿಮಗೆ ರಿಸಲ್ಟ್ ಬಂದೈತಿ. ರಿಸಲ್ಟ್ ಬಂದ್ರೆ 4 ಜನಕ್ಕೆ ಎಂಟ್ರಿ ಮಾಡಿದ್ವಿ. ನೋ ಟೈಮ್ ಲಿಮಿಟ್ ಅಲ್ಲಿ ನೀವೇನ್ ಮಾಡಿದ್ವಿ 20,000 BB ಅಂತ ಕನ್ಸಿಡರ್ ಮಾಡ್ತೀವಿ ನಾವು. 20,000 BB 20,000 BB ಆದ್ಮೇಲೆ ನಿಮ್ಗೆ ಫಸ್ಟ್ ರ್ಯಾಂಕ್ ಕೊಡ್ತೀವಿ
ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ. ಫಸ್ಟ್ ರ್ಯಾಂಕ್ ಬಂದ ಮೇಲೆ ನಿಮ್ಗೆ ಟೋಟಲ್ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ಹೇಳಿ ನೋಡ್ರಿ, ಏನ್ ಈ ಕಡೆ 0% ಕೊಟ್ಟಿದ್ದಾರೆ, ಇವ್ರು ಯಾರು ಕೆಲಸ ಮಾಡೋದಿಲ್ಲ, ಎಲ್ಲ ಫಾರ್ಮರ್ ಇರ್ಬೋದು ಅವರು. ಈಗ A% ಬಂದಾಗ A% 10 ಮಂದಿ ಯಾಕೆ ಕೊಡ್ತಾರೆ, ನಾನು 10 ಮಂದಿ ಒಳಗೆ 9 ಜನ ಒಳ್ಳೆ ವರ್ಕರ್ ಸಿಗೋದು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಫುಲ್ ಟೈಮ್ ಕೆಲಸ ಅವ್ರ ಇನ್ಕಮ್ ಅವ್ರ ಇನ್ಕಮ್ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಇವ್ರು ಏನ್ ಮಾಡ್ತಾರೆ, ಎಷ್ಟು ಬಿಡಿ ಮಾಡ್ತಾರ, ನಾವು ಬಿಡಿ ಮೇಲೆ 20% ನೀವು ಸಿಗ್ತಾರೆ. ಸಪೋಸ್ ಎಕ್ಸಾಂಪಲ್ ನೋಡಿ, 10 ಎಕರೆ ಸೇಲ್ ಮಾಡಿದ್ರು, ಟೀಮಿಂದ 10 ಎಕರೆ ಸೇಲ್ ಮಾಡಿದ್ರೆ 1 ಲಕ್ಷ ರೂಪಾಯಿ ಸೇಲ್ ಆಗ್ಬೇಕು ಕೊಡೋಣ. 1 ಲಕ್ಷ ರೂಪಾಯಿ ಸೇಲ್ ಆಗ್ತಂದ್ರೆ ಇದು ಒಂದು 10,000 ಬಿವಿ, ಈ ಬಿವಿ ಮೇಲೆ 20% ನಿಮಿಷ 2020 ಪರ್ ಡೇ ಅರ್ನ್ ಮಾಡ್ಬೋದು. ನೋ ಕ್ಯಾಪಿಂಗ್, ಯಾವುದೇ ಕ್ಯಾಪಿಂಗ್ ಇಲ್ಲ. ಈ ಇನ್ಕಮ್ ಅಂತ ಇದು ಪುಷ್ಟಿ ಇನ್ಕಮ್, ನೋ ಕ್ಯಾಪಿಂಗ್, ಯಾವುದೇ ಕ್ಯಾಪಿಂಗ್ ಇಲ್ಲ, ಅನ್ಲಿಮಿಟೆಡ್ ಇನ್ಕಮ್ ತಗೋಬಹುದು, ಅನ್ಲಿಮಿಟೆಡ್. ಸಿಂಗಲ್ ಎಕರೆ ಹೆಂಗಾರ ಹೋಗಿ ಇವು ಬಂದಿಲ್ಲ, ನಮ್ಗೆ ಏನು ತೊಂದರೆ ಇಲ್ಲ. ಎಷ್ಟು ಹೋಗುತ್ತಾ ನಮ್ಮ ಟೀಮ್ ಇಂದ ಅದರಲ್ಲಿ 20% ಇನ್ಕಮ್ ನಮ್ಗೆ ಇದು ಸೆಕೆಂಡ್ ಇನ್ಕಮ್. ಪುಷ್ಟಿ ಇನ್ಕಮ್ ಆದ್ಮೇಲೆ ಅದು ಥರ್ಡ್ ಒನ್ ಇನ್ಕಮ್ ಐತಿ, ರೆಂಟಲ್ ಇನ್ಕಮ್ ಅಂತ ಐತಿ. ರೆಂಟಲ್ ನೀವು ಆಪರೇಟ್ ಆಗತ್ತೆ. ರೆಂಟಲ್ ಇನ್ಕಮ್ ಆಗಿರೋದು ನೋಡ್ರಿ, 16 ನೀವು ಬಂದಿರಿ. ನಾನು ನಿಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೇನೆ, ನಿಮ್ಗೆ 10 ಜನ ಇರ್ಬೋದು ಪರಿಚಯದವರು, ಒಳ್ಳೆ ಮಂದಿ ಬೇಕಾದ್ರೆ ಒಳ್ಳೆ ಜನ ಒಂದು 10 ಮಂದಿನ ರೆಫರೆನ್ಸ್ ಕೊಡಿ. ಒಂದು 10 ಜನ ನೀವು ರೆಫರೆನ್ಸ್ ಮಾಡಿದ್ರೆ ಒಳ್ಳೆಯವ್ರಿಗೆ ಕೆಲಸ ಮಾಡೋದಕ್ಕೆ ನಮ್ಗೆ ಕೂಡ ರೆಫರೆನ್ಸ್ ಕೊಡ್ರಿ. 10 ಜನ ನೀವು ಡೈರೆಕ್ಟ್ ರೆಫರೆನ್ಸ್ ಮಾಡ್ರಿ. ಈ 10 ಜನರಿಗೆ ಸಿಸ್ಟಮ್ ಎಲ್ಲರಿಗೂ ಒಂದು ಐತಿ, ಬೇರೆ ಬೇರೆ ಯಾರಿಗೆ ಬೇರೆ ಬೇರೆ ಎಲ್ಲರಿಗೂ ಒಂದು ಸಿಸ್ಟಮ್ ಇರೋದು. 10 ಜನರಿಗೆ ಸಿಸ್ಟಮ್ ತಿಳಿಸ್ಕೊಡೋಣ, ಟೈಮ್ ಅಪ್ಲಿಕೇಶನ್ ತಿಳಿಸ್ಕೊಡೋಣ. 10 ಜನ ನೀವು ರೆಫರೆನ್ಸ್ ಮಾಡಿ, ನೀವು ಫಸ್ಟ್ ಜನರೇಷನ್, ನೀವು ಫಸ್ಟ್ ಲೆವೆಲ್ ಕನ್ಸಿಡರ್ ಆಗುತ್ತೆ ಸಿಸ್ಟಮ್ ಅಲ್ಲಿ ಸಾಫ್ಟ್ವೇರ್. ಓಕೆ, ಈ 10 ಜನರಿಗೆ ಸಿಸ್ಟಮ್ ತಿಳಿಸ್ಕೊಟ್ಮೇಲೆ ಅವ್ರ ಕಡೆ 10 ಜನರನ್ನು ನಾವು ಪದವಿಗೆ 100 ಪೀಪಲ್ ಆಗ ಇವರಿಂದ ಬಂದಾರ, ನೀವು ಕೊಟ್ಟ ರೆಫರೆನ್ಸ್ 10 ಜನರಿಂದ 100 ಜನ ಬಂದಾಗ ನಿಮ್ಗೆ ಸೆಕೆಂಡ್ ಜನರೇಷನ್ ಆಗುತ್ತೆ, ಸೆಕೆಂಡ್ ಲೆವೆಲ್. ಈಗ ನೋಡಿ, ಎಲ್ಲರಿಗೆ 110 ಜನ ಆಗ್ಯಾರ, 110 ಜನರಿಗೆ ಎಲ್ಲರಿಗೆ ಸಿಸ್ಟಮ್ ಇಲ್ಲ. ಇವ್ರ ಕಡೆಯಿಂದ 10 ಜನ ರೆಫರೆನ್ಸ್ ಪದವಿಯಿಂದ 1000 ಪೀಪಲ್ ಆಗಿದ್ರೆ ಇದು ನಿಮಗೆ ಆಗ್ತದೆ ಥರ್ಡ್ ಜನರೇಷನ್, ಮೂರನೇ ಜನರೇಷನ್. ಇದಾದ್ಮೇಲೆ 1000 ಪೀಪಲ್ ಗಿಂತ 10 ಮಂದಿ ನಾವು ಪದವಿ 10,000 ಪೀಪಲ್ ಆಗ್ತಾರೆ, ನಿಮಗೆ 4ನೇ ಜನರೇಷನ್, 4th ಜನರೇಷನ್. ಮೆಂಟಲ್ ಮೇಲೆ ಆಪರೇಟ್ ಜನ ಹೇಳ್ತೀನಿ, 10 ಜನ ಈಗ ಇನ್ಕಮ್ ತಗೋತಾರೆ. ಸಪೋಸ್ ಎಕ್ಸಾಂಪಲ್ ನೋಡಿ, ಈ ಟೋಟಲ್ 4 ಜನರೇಷನ್ 11,110 ಮಂದಿ ಆಗ್ತಾರೆ. 11,110 ಜನ 4 ಜನರೇಷನ್ ನಿಮ್ಮ ಕಡೆ ಬಂದು, ನಿಮ್ಮ ಕಡೆ ಬಂದ ಮೇಲೆ ಇವ್ರಿಗೆ ಇನ್ಕಮ್ ತಗೊಂತಾರ. ಸಿಸ್ಟಮ್ ಅಲ್ಲಿ ಮೆಂಟಲ್ ಇನ್ಕಮ್ ಇವ್ರಿಗೆ ಇನ್ಕಮ್ ಮಾಡ್ತಾರ, ಆದ್ರೆ 5%. ಯಾಕಂದ್ರೆ ಇನ್ಕಮ್ ಹೇಳ್ತೀನಿ ನಾನು 5%. ನೋಡಿ, ಈಗ 11,000 ಜನ ಸಿಸ್ಟಮ್ ಬಂದಾಗ ನನಗೆ ಹೇಳಿದ್ರು, ಈಗ 11,000 ಜನರಿಗೆ ನನ್ನ ತರ ಮಾಡೋರು 100% ಕೆಲಸ ಮಾಡೋರು ನನ್ನ ತರ ಎಷ್ಟು ಪರ್ಸೆಂಟ್ ಜನ ಸಿಗೋದು? ಈ ಪ್ರಕಾರ ಎಷ್ಟು ಪರ್ಸೆಂಟ್ ಜನ ಸಿಗೋದು? 10% ಸಿಗೋದ್ರಿ, 5% ಸಿಗೋದ. ಎಕ್ಸಾಂಪಲ್ ಕೊಡ್ರಿ, 10% ಅಂದ್ರೆ 11 ಜನ ಹಾಕಿದ್ರೆ ಬ್ಯಾಡ್ ಅಂದ್ರೆ ನೆಗೆಟಿವ್ ಇರೋದ್ರಿಗೆ 10% ಬರ 10% ಅಂದ್ರೆ 1,000 ಪೀಪಲ್ ಆಗೋದು, ಪಕ್ಕ ಕೆಲಸ ಮಾಡೋರು, ಪಕ್ಕ ಮಾರ್ಕೆಟಿಂಗ್ ಕೆಲಸ ಮಾಡೋರು. ಈಗ 1,000 ಜನ ಅವ್ರ ಸಲುವಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಪ್ರತಿದಿನ 1,000 ರೂಪಾಯಿ ಸಪೋಸ್ ಅರ್ನ್ ಮಾಡಿದಪ್ಪ ಅಂತಂದ್ರೆ ಈಗ ಟೋಟಲ್ 1,000 ಜನರ ಟೋಟಲ್ ಇನ್ಕಮ್ ಮಾಡಿದ್ರೆ 10 ಆಗುತ್ತೆ. ಕರೆಕ್ಟ್ ರೀ? ಸಿಸ್ಟಮ್ ಏನಾಗ್ತದೆ, 4 ಜನರೇಷನ್ ಅವ್ರ ಇನ್ಕಮ್ ತಗೊಂಡ ಮೇಲೆ ಆ ಇನ್ಕಮ್ ಮೇಲೆ ನಮಗೆ 5% ಅವ್ರ ಇನ್ಕಮ್ ಮೇಲೆ 5%. ನೋಡ್ರಿ, 10 ಲಕ್ಷಕ್ಕೆ ಎಷ್ಟಾಗುತ್ತೆ ಹೇಳ್ಬೇಕು? 5% 50,000 ರೂಪಾಯಿ ಪ್ರತಿದಿನ ಇನ್ಕಮ್ ಮಾಡೋದು ನಾವು. ಇವತ್ತು ಎಷ್ಟು ಕೊಟ್ಟೇವಿ? 10 ನೋಡ್ರಿ, ಈ 1,000 ಜನ ಒಂದು ದಿವಸಕ್ಕೆ 11,000 ಇನ್ಕಮ್ ತಗೊಂಡು ನಮ್ಗೆ ಸಿಗ್ತದೆ 50,000. ಸಪೋಸ್ ಒಂದು ದಿವಸಕ್ಕೆ ತಗೊಂಡಿಲ್ಲ, ಒಂದು ವಾರಕ್ಕೆ ಮಾಡಿದ್ವಿ, ವೀಕ್ಲಿ ಮಾಡಿದ್ವಿ, ಮಾಡಿದ್ವಿ. ವಾರಕ್ಕೆ ಮಾಡಿಲ್ಲ, ಇವರು 15 ಡೇಸ್ ಮಾಡಿದ್ರು, ನಮಗೆ ಸಿಗ್ತದೆ. ಅದು ಮಾಡಿಲ್ಲ, ಮಂತ್ಲಿ ಮಾಡಿದ್ರು, ಒಂದು ತಿಂಗಳಿಗೆ ಒಂದ್ಸಲ 1,000 ರೂಪಾಯಿ ಇನ್ಕಮ್ ಮಾಡ್ಕೊಂಡು ನಮಗೆ ಸಿಗ್ತದೆ 50,000 ರೂಪಾಯಿ ಇನ್ಕಮ್. 100% ಲೈಫ್ ನಲ್ಲಿ ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಇದು ಸಿಕ್ಕೇ ಸಿಗುತ್ತೆ. ಎಲ್ಲರಿಗೂ ಒಂದು ಮಾಡಿದಾಗ ನಮ್ಮ ಕೆಲಸ ಸಿಕ್ಕೇ ಸಿಗ್ತದೆ.
ಪ್ಲಸ್ ನಾವೇನ್ ಒಂದೇ ಸಚಿವರಿಗೆ ಅವ್ರ ಇನ್ಕಮ್ ಮೇಲೆ 5% ಲೈಫ್ ಟೈಮ್ ಇನ್ಕಮ್ ಕೊಡ್ತಕ್ಕಂಥ ಒಂದೇ ಒಂದು ಕಂಪನಿ ಇಂಡಿಯಾದಲ್ಲಿ PNB ಮಾಡೋಣ. ಯಾಕಂದ್ರೆ ಇಂಥ ಎಮ್.ಎಲ್.ಎ. ಇಂಡಸ್ಟ್ರಿಯಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ. ನಾವು ಭಾಳ ನೋಡಿರಲ್ಲ ನೋಡ್ಬೇಕು ಬಟ್ ಇಂಥ ಒಂದು ಪ್ಲಾನ್ ಸಾಧ್ಯ ಇಲ್ಲ, ಮಾಡಕ್ ಸಾಧ್ಯ ಇಲ್ಲ. ಪಾಯಿಂಟ್ ಕ್ಲಿಯರ್ ಆಗಿಲ್ಲ ತೆಗಿಬೋದಲ್ರಿ? ಇವಾಗ ನೋಡ್ರಿ ಸೇಮ್ ಆಗಿ ರೀಪರ್ಚೇಸ್ ಇನ್ಕಮ್ ಐತಲ್ಲ ಕಂಪ್ನಿ ಒಳಗೆ, ಈ ರೀಪರ್ಚೇಸ್ ಇನ್ಕಮ್ ನನಗೆ ಹೇಳಕ್ಕೆ ನೀವು 4ನೇ ಜನರೇಷನ್ ನಿಮಗೆ ಐತಿ. ರೀಪರ್ಚೇಸ್ ಇನ್ಕಮ್ ಹೇಗೆ ಇನ್ಕಮ್ ಕೊಡ್ತೈತಿ ಹೇಳ್ತೀನಿ. ಈ ರೀಪರ್ಚೇಸ್ 15 ಲೆವೆಲ್ ಇನ್ಕಮ್ ಕೊಡ್ತೈತಿ. ಫಸ್ಟ್ ಲೆವೆಲ್ 5%, ಸೆಕೆಂಡ್ ಲೆವೆಲ್ 4%, ಥರ್ಡ್ ಲೆವೆಲ್ 3%, ಫೋರ್ತ್ ಲೆವೆಲ್ 2%, ಫಿಫ್ತ್ ಲೆವೆಲ್ 1%, ಅಪ್ ಟು 15th ಜನರೇಷನ್ ವರೆಗೆ 15th ಜನರೇಷನ್ 1% ಸಿಗ್ತದೆ. ಟೋಟಲ್ ಬಂದು 25% ಇವಾಗ ನೋಡ್ರಿ ನಾನು ನಿಮ್ಗೆ ಲೆಕ್ಕ ತೋರಿಸಿದ್ದು 4ನೇ ಲೆವೆಲ್ 4ನೇ ಜನರೇಷನ್ ತನಕ ಮಾತ್ರ. ಇಲ್ಲಿ ಮುಂದಿಗೂ 15ನೇ ಜನರೇಷನ್ ಜನ ಲಕ್ಷ ಇರ್ತವೆ. ಕರೆಕ್ಟ್ ಲಕ್ಷ ಜನ ನಾವು ಮಾರ್ಕೆಟಿಂಗ್ ಮಾಡ್ಬೋದು. ಇವತ್ತು ಹೇಳ್ತೀನಿ ಈಗ ನೆಕ್ಸ್ಟ್ ಲೆಕ್ಕ ನೋಡಿ, 5ನೇ ಲೆವೆಲ್ ಹೋಗ್ಬಂತೀವಿ ಈಗ 10,000 ಜನರಿಂದ ನಂಗೆ 70 ಜನ ಬಂದ ಎಷ್ಟಾಗ್ತದೆ? 1 ಲಕ್ಷ 1 ಲ್ಯಾಕ್ ಇರ್ಬೋದು. ಹೋದ್ರೆ 10 ಲಕ್ಷ ಆಗ್ತದೆ. ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನನಗೆ ಹೇಳ್ರೆ ಹಾವೇರಿ ಭಾಗ ಬರೋದು 1 ವರ್ಷಕ್ಕೆ ಕಾಮನ್ ಎಲ್ಲರಿಗೂ ಅನೇಕ ಇರ್ಬೋದು, ಬ್ಯಾಡಿ ಇರ್ಬೋದು, ಎಲ್ಲ ಇರ್ಬೋದು. ಹಾವೇರಿ ಜಿಲ್ಲೆ ಒಳಗೆ 1 ವರ್ಷಕ್ಕೆ 1 ಎಕರೆಗೆ ಖರ್ಚು ಮಾಡಿ ಹೇಳ್ಬೋದು. ಪರ್ಟಿಕ್ಯುಲರ್ಸ್ ಒಳಗೆ 1 ವರ್ಷಕ್ಕೆ 1 ಎಕರೆಗೆ ಎಷ್ಟು ನೀವು ಎಕ್ಸ್ಪೆನ್ಸಸ್ ಮಾಡ್ತೀರಿ? ಪರ್ಟಿಕ್ಯುಲರ್ಸ್ ಒಳಗೆ ಎಷ್ಟು ಮಾಡ್ತೀರಿ? ಯಾರು ಹೇಳ್ಬೋದು 1 ವರ್ಷಕ್ಕೆ ಹೇಳ್ರಿ 5,000 ಮಾಡ್ತಾರೆ. 5,000 ಮಾಡ್ತಾರೆ. ಓಕೆ ಸರ್, 5,000 ರೂಪಾಯಿ. ಇವಾಗ ನೋಡ್ರಿ 1 ವರ್ಷಕ್ಕೆ ನೀವು 5,000 ರೂಪಾಯಿ ಖರ್ಚು ಮಾಡ್ತೀರಿ 1 ವರ್ಷಕ್ಕೆ. ನನ್ನ ಸಿಸ್ಟಮ್ ಒಳಗೆ 25 ಜನರೇಷನ್ ಲಕ್ಷ ಜನ ಅದಾರ. ಸಿಂಪಲ್ ಲೆಕ್ಕ ಮಾಡಿದ್ರೆ ಈ ಪ್ರಕಾರ 1 ವರ್ಷಕ್ಕೆ 5,000 ರೂಪಾಯಿ ನೀವು ಖರ್ಚು ಮಾಡ್ತೀರಿ. ನಾನು 15 ಜನರೇಷನ್ ಲಕ್ಷ ಜನ ಆದಾಗ ನಾನು ಸಿಂಪಲ್ ಲೆಕ್ಕ ತಗೋಣ. 4ನೇ ಜನರೇಷನ್ ಆಫ್ 10,000 ಕರೆಕ್ಟ್. ಮುಂದಿನ ಬಿಟ್ಬಿಡ್ರಿ, ಮುಂದಿನ ನಮ್ಗೆ ಬಂದ್ಬಿಡ್ರಿ. ಈ 10,000 ಜನ ಪ್ರತಿ ವರ್ಷಕ್ಕೆ ರಿಸಲ್ಟ್ ಬಂದ ಮೇಲೆ ನಮ್ಮ ಕಡೆ ರೀಪರ್ಚೇಸ್ ಮಾಡಿದ್ರೆ ಟೋಟಲ್ ಡಿಮಾಂಡ್ನ್ಯಾಗ ಟೋಟಲ್ ಸೇಲ್ ಆಗೈತೆ 5 CR 5 ಕೋಟಿ ರೂಪಾಯಿ. ನಿಮ್ ಪ್ರಕಾರ ಲೆಕ್ಕ ಮಾಡ್ತೀನಿ ನಾನು. 15 ಜನರೇಷನ್ ಭಾಳ ದೊಡ್ಡ ಮಂದಿ ಬರ್ಬೋದು ನಾಟನ್ಯಾಗ. ಬಟ್ 10,000 ಜನ 4 ಜನರೇಷನ್ ಲೆಕ್ಕ ಮಾಡ್ಕೊಂಡು ನಾವು 5,000 ರೂಪಾಯಿ ರೀಪರ್ಚೇಸ್ ಮಾಡಿದ್ರೆ ಟೋಟಲ್ ನಿಮ್ ಸೇಲ್ ಆಯ್ತು 5 ಕೋಟಿ ರೂಪಾಯಿ. ಸಿಸ್ಟಮ್ ಹೇಳಿದ್ರಿ 15 ಜನರೇಷನ್ 25% ಇನ್ಕಮ್ ಕೊಡ್ತೈತೆ ಅಂತ ಹೇಳಿದ್ರು. ಈ 5,000 ಜನ 15 ರೂಪಾಯಿ ಬಂದಿರ್ಬೋದು ತಗೊಂಡ್ರೆ ಇಂಟು ಇದಕ್ಕೆ 25% ಮಾಡಿಸ್ಕೊಳ್ಬೇಕಂದ್ರೆ 5 ಕೋಟಿಗೆ 25% ಮಾಡಿದ್ರೆ 1.25 CR ಇನ್ಕಮ್ ಮಾಡೋದು. ಒಳಗೆ ಸಿಂಪಲ್ ಆಗಿ ಕೊಟ್ಟು ನೋಡ್ರಿ 5 ಕೋಟಿನ ಟೋಟಲ್ ಟೀಮ್ ಇಂದ ಟರ್ನ್ ಓವರ್ ಇತ್ತು 5% ಸಿಗೋರ ಸರ್ ಸಾಕಾಗ 5%. ಒಟ್ಟು 5% ನೀವು ಇನ್ಕಮ್ ಇಟ್ಕೊಂಡು ನಿಮ್ಗೆ 25 ಲಕ್ಷ ರೂಪಾಯಿ ಸಿಗ್ತದೆ. ಏನ್ ಕೆಲಸ ಮಾಡಿ ನೋಡಿ. ಒಂದ್ಸಲ ರಿಸಲ್ಟ್ ಬಂದಿದ್ದ ಫಾರ್ಮರ್ಗ ಅವ್ನು ನಿಮ್ಮ ಹತ್ರ ಬರೋದಿಲ್ಲ, ಗೊಬ್ಬರ ಅಂಗಡಿ ಹೋಗ್ತಾರೆ. ಮಾತು ನಮ್ದು ಎಲ್ಲಾ ಶುಗರ್ ಪ್ರಾಡಕ್ಟ್ ಎಲ್ಲ ಗೊಬ್ಬರ ಅಂಗಡಿ ಸಿಗ್ತಾವ. ನೀವು 3 ರೂಪಾಯಿ ಸಿಗ್ತಾವ. ನಾವು ಶುರು ಮಾಡಿದ್ವಿ ಒಂದು 6 ತಿಂಗಳಾಗಿ ಸ್ವಲ್ಪ ಶಾಪ್ ಇರಲಿಲ್ಲ. ನಾನು ಇವಾಗ ನಿಮ್ಗೆ ಪ್ರತಿಯೊಂದು ಹಳ್ಳಿ ನಮಗೆ ಶಾಪ್ ಸಿಗ್ತಾವ. ಡಿಸ್ಟ್ರಿಕ್ಟ್ ನಮ್ದು ಡಿಸ್ಟ್ರಿಬ್ಯೂಟರ್ ಅದಾರ. ನಿಮ್ಗೆ ಎಲ್ಲರಿಗೆ ಸಪೋರ್ಟ್ ಮಾಡಕ್ ನಾವೆಲ್ಲ ಅದೀವಿ. ನಾವು ನೀವು ಸೇರಿ ಕೆಲಸ ಮಾಡ್ತಾ ಇದ್ದಾಗ ಹಾವೇರಿ ಜಿಲ್ಲೆಯಲ್ಲಿ ವಿಷಮುಕ್ತ ಹಾವೇರಿನ ಮಾಡಬಹುದು ಸಾಧ್ಯ. ಯಾಕಂದ್ರೆ ನಾವು ಭಾಳ ಎಲ್ಲ ಕಡೆ ನೋಡಿವಿ, ಅನೇಕ ನೋಡಿವಿ, ಫ್ಯಾಡಿ ನೋಡಿವಿ, ಹಿಂಗ್ ಹಾಕಂದ್ರೆ ಎಲ್ಲ